ಕೊನೆಗೂ ಆಗಿಂದ ಬಂದು ನಮ್ಮ ಡೆಸ್ಟಿನೇಷನ್ಗೆ ಈಗ ರೀಚ್ ಆಗಿದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ನಮ್ಮ ಕರ್ನಾಟಕದ ಟಿಬೆಟ್ ಅಂತಾನೆ ಹೇಳ್ಬೋದು. ಆದರೆ ಇಲ್ಲಿ ನೋಡಿ ನಿಮ್ಮ ಮುಂದೆ ಎಷ್ಟು ದೊಡ್ಡದಾಗೆ ಬುದ್ಧ ವಿಗ್ರಹ ಕೂಡ ಈಗ ಕಟ್ತಾವ್ರೆ. ಬುದ್ಧಿಸಮ್ದೇ ಒಂದು ಊರ್ ಥರ ಇಲ್ಲಿ ಮಾಡ್ಕೊಂಡಿದ್ದಾರೆ. ಇಲ್ಲಿಗೆ ಬರಬೇಕು ಅಂತ ಹೊರಟು ಕೊನೆಗೂ ಬಂದೀಗ ರೀಚ್ ಆಗ್ತಾ ಇದೀವಿ. ನೋಡಿ ಇಲ್ಲೆಲ್ಲ ಹೋಗ್ತಾವ್ರೆ ಅವರೇನೆ ಬುದ್ಧಿಸಮ್ ವೈಟಾಗಿದ್ದಾರೆ ಇವರು. ನಾವು ಫುಲ್ ಬ್ಲ್ಯಾಕ್ ಆಗಿದ್ದೀವಿ. ಬನ್ನಿ ಯಾವ ರೀತಿ ಇದೆ, ಚೆನ್ನಾಗಿದೆಯಾ, ಏನಿದೆ ಬರುವಂಥ ಪ್ಲೇಸ ಬಂದು ಇಲ್ಲಿ ನೋಡೋಣ. ಎಷ್ಟೋ ರೀಲ್ಸು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀರಲ್ಲ, ಅದಕ್ಕೋಸ್ಕರ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನನಗೇನೋ. ಒಳ್ಳೊಳ್ಳೆ ಟೆಂಪಲ್ಗಳೆಲ್ಲ ಇವೆ, ತುಂಬ ಜನರು ಬರ್ತಾ ಇದ್ದಾರೆ ಇಲ್ಲಿ. ಇವತ್ತು ಸಂಡೇ, ಜನ ರಶ್ ಕೂಡ ಇರ್ತಾರೆ ಅನಿಸುತ್ತೆ. ಇನ್ಯಾಕೆ ತಡ, ಬರ್ರಪ್ಪ ಹೋಗಿ ಸಿಗೋಣ. ನೋಡಿ ನಿಮ್ಮ ಮುಂದೆ ಎಲ್ಲ ಕಾಣಿಸ್ತಾ ಇದ್ದಾರೆ, ಎಲ್ಲ ಅದೇ ಥರನೇ ಇದ್ದಾರೆ, ಟಿಬೆಟಿಯನ್ಸ್ ಥರನೇ. ಏನು ಊರು ಇಲ್ಲಿರೋರೆಲ್ಲ ಅದೇ ಥರ ಫೇಸ್ ಇದ್ದಾರೆ. ಒಂದು ಊರನ್ನೇ ಇದು ಮಾಡಿಬಿಟ್ಟವ್ರೆ ಅಲ್ವಾ? ಏನೋ ಅಂದ್ಕೊಂಡಿದೆ ಟಿಬೆಟಿನ, ಏನೇನೋ ಟಿಬೆಟಿನ್ ಬೋರ್ಡ್ ಎಲ್ಲ ಇದೆಯಪ್ಪ. ಏನೋ ಅಂದ್ಕೊಂಡಿದೆ ಗುರು. ಚೆನ್ನಾಗಿದೆ ಅನ್ಸುತ್ತೆ. ಎಲ್ಲೋ ನೋಡಿದೆ ನಾನು, ಬುದ್ಧನ ಸ್ಟ್ಯಾಚು ಎಲ್ಲ ಅಲ್ಲೈತೆ. ಇವರು ಇದ್ದೆ ಅವ್ರು ಹುಡ್ಕರು ಲೈ. ಇವರು ಪಕ್ಕದಲ್ಲೇ ನೋಡ್ತಾ ಇದ್ದೀನಿ, ಆದರೆ ಹೋಗೋಕ್ಕೆ ರೂಟ್ಗಳು ಕನ್ಫ್ಯೂಸ್ ಆಗ್ತವೆ ಅಷ್ಟೇ. ಕೇಳೋಣ, ಯಾರನ್ನಾದ್ರೂ ಕೇಳ್ಕೊಂಡು ಹೋಗೋಣ. ಯಾವ ಸೈಡ್ ಹೋಗೋದು ಗೊತ್ತಿಲ್ವಲ್ಲ. ನಾನು ಹಾಗೆ ಕರೆಕ್ಟ್ ರೂಟ್ ಹೋಗ್ತಿದ್ದೆಪ್ಪ, ಇವರೇ ಕರೆದಿ ಬಾ ಆ ಕಡೆ ರೂಟು ಅಂದರು. ಕರೆಕ್ಟಾಗಿ ಇದೇ ರೂಟಲ್ಲಿ ಬಂದಿದ್ದೆ ನಾನು. ಏನು ಮಾಡೋಣ. ಫಸ್ಟು ಈಗ ವ್ಯೂವರ್ಸ್, ಕೊನೆಗೂ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಬೌದ್ಧ ಟೆಂಪಲ್, ಕರ್ನಾಟಕದ ಮಿನಿ ಟಿಬೆಟ್ ಅಂತಾನೆ ಹೇಳ್ಬೋದು. ಒಳ್ಳೆ ಜಾಗದಲ್ಲಿ ಕಟ್ಕೊಂಡಿದ್ದಾರಪ್ಪ. ಡೋಂಗಿಂಗ್ ಟಿಬೆಟಿಯನ್ ಕ್ಯಾಂಪ್, ಕೆ ವಿಲೇಜ್ ನೋಡಿ, ಡೋಂಗಿಂಗ್ ಟಿಬೆಟಿಯನ್ ಕ್ಯಾಂಪ್. ಚೆನ್ನಾಗೈತಪ್ಪ. ಬರ್ತಾ ಇದ್ಲು ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ. ಕ್ಯಾಂಪು ಟಿಬೆಟಿಯನ್ಸ್ದು. ಏನು ಗುರು, ಎಲ್ಲ ಒಂದೇ ಫೇಸ್ ಥರ ಕಾಣಿಸ್ತಾವ್ರಿ. ನನ್ನ ಕ್ಯಾಮ್ರಾದಲ್ಲಿ ಚಾರ್ಜರ್ ಆಗ್ತದೆ. ಇನ್ನೇನು ಅಲ್ಲೂ ಐತೆ ಗುರು, ಆ ಕಡೆನೂ ಒಂದೈತೆ, ಈ ಕಡೆನೂ ಅದೇ, ಎಲ್ಲ ಕಡೆನೂ ಫುಲ್ಲು ಒಂದು ಸುಮಾರು ಎಕರೆಗೆ ಇದೆ ಇದು. ಅಲ್ಲೇನೋ ಬೆಳಿತಾವ್ರೆ, ಹಸ್ರುಗಿದೆ, ಅದೊಂದು ಗೊತ್ತಷ್ಟೇ. ಏನು ಅಂತ ಗೊತ್ತಿಲ್ಲಪ್ಪ. ನಾನೆಲ್ಲ ಯಾವುದೋ ಸಿಂಪಲ್ ಅಂದ್ಕೊಂಡಿದ್ದೆ. ಚೆನ್ನಾಗೆ ದೊಡ್ಡದಾಗೆ ಐತೆ ಗುರು. ಅಯ್ಯಯ್ಯೋ, ನನ್ನ ಪವರ್ ಬ್ಯಾಂಕ್ ಖಾಲಿ ಆಗೋಯ್ತು. ಕ್ಯಾಮ್ರಾದಲ್ಲಿ ಚಾರ್ಜು ಪರವಾಗಿಲ್ಲ, ಚಾರ್ಜ್ ಹಾಕೊಂಡು ವಿಡಿಯೋ ಮಾಡೋಣ, ತಲೆ ಕೆಡ್ಸ್ಕೊಬಿಟ್ಟು ತೋರಿಸ್ತೀನಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸುತ್ತ ಕಾಡಿನ ಮಧ್ಯೆ ಚಿಕ್ಕದಾದಂತಹ ಟಿಬೆಟಿಯನ್ಸ್ ಡಲೈ ಧಾಮ. ಅಲ್ಲಿ ನೋಡಿ, ಡಲೈ ಧಾಮ ಚೈನಾ ಟಿಬೆಟ್ ಆಕ್ರಮಿಸ್ಕೊಂಡಾಗ ಓಡಿ ಬಂದು ಭಾರತದಲ್ಲಿ ಆಶ್ರಯ ಪಡೆದವರು ಇನ್ನೂ ಕೂಡ ಇಲ್ಲೇ ಇದ್ದಾರೆ. ಈಗಿನ ಟಿಬೆಟಿಯನ್ನ ಡಲೈ ಧಾಮ ಕೂಡ ಇಲ್ಲಿ ಸಿಕ್ಕಿದ್ರೆ ಒಳ್ಳೇದು, ಮೀಟ್ ಮಾಡ್ದಂಗೆ ಆಗುತ್ತೆ. ಮೆನ್ಸ್ಟಿಕ್ಕಿಂಗ್. ಅಯ್ಯೋ ಇನ್ನೂ ಎಷ್ಟು ದೂರ ಆಯ್ತಪ್ಪ. ಬನ್ನಿ ಹತ್ರ ಹೋಗಿ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಪವರ್ ಆಫ್ ಆಗ್ತೈತೆ, ಚಾರ್ಜ್ ಖಾಲಿ ಆಗ್ತದೆ. ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಪನ್ ಅವೈಲೇಬಲ್. ವೆಲ್ಕಮ್ ಟು ವೆಂಡ್ರು. ಇನ್ನು ಎಲ್ಲೆಲ್ಲೋ ಇದೆ ಗುರು, ಏನೇನೋ ಇದೆ ಇವತ್ತು. ಏನೋ ಬನ್ನಿ ಫುಲ್ ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡಿಬಿಡೋಣ ಗುರು. ಪರವಾಗಿಲ್ಲ, ದೊಡ್ಡದಾಗೆ ಇದೆ ಅನ್ಸುತ್ತೆ ಗುರು. ಫೈನಲಿ ಈಗ ನಮ್ಮ ಕರ್ನಾಟಕದ ಟಿಬೆಟ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ನೋಡಿ ನಮ್ಮ ಮುಂದೆ ದೇವಸ್ಥಾನ ಐತೆ, ಬನ್ನಿ ಹೋಗಿ ಸಿಗೋಣ. ಸುತ್ತ ವೆದರು ಯಾವ ರೀತಿ ಇದೆ ಅಂತ. ಗುರು, ಅಂಟಿಂಟು ಟಿಬೆಟ್ಗೆ ಎಂಟ್ರಿ ಆಗೋದೆ ಕರ್ನಾಟಕದ್ದು.
ತುಂಬ ಫಸ್ಟ್ ಟೈಮ್ ನಾನು ಬೌದ್ಧ ದೇವಸ್ಥಾನಕ್ಕೆ ಬರ್ತಿರೋದು. ಈ ಒಳಗಡೆ ಯಾವ ರೀತಿ ಚೆನ್ನಾಗೇನೋ ಕಾಣಿಸ್ತಾ ಐತೆ. ನಮ್ಮ ಹುಡುಗರು ನೋಡಿ ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಾವ್ರೆ. ಎಲ್ಲ ಸಂಡೇ ಜನ ಕಮ್ಮಿ ಇದ್ದಾರೆ, ಪರವಾಗಿಲ್ಲ. ಬಟ್ ಇಲ್ಲಿ ನಮ್ಮ ದೇವ್ರ ಮುಗ್ದಂಗೆ ಕೈ ಮುಗಿಬೇಕಾ ಇಲ್ಲ ಕಾಲು ಮುಗಿಬೇಕಾ ಗೊತ್ತಿಲ್ಲ. ಸೊ ನೋಡಿ, ಇಲ್ಲಿನ ಬಟ್ಟೆ ಡಿಫ್ರೆಂಟ್ ಆಗೈತೆ ಅನ್ನಿಸ್ತಾ ಇದೆ ನಮಗೆ. ಯಾಕಂದರೆ ನಾವು ನೋಡಲ್ವಲ್ಲ, ನಾವು ಹಾಕೊಳ್ಳೋ ಪ್ಯಾಂಟ್ ಶರ್ಟ್ ಅವ್ರಿಗೂ ಸ್ಕೂಲ್ ಅನಿಸುತ್ತೆ ಅವ್ರಿಗೆ. ಗುರು, ಈಗ ಫೈನಲಿ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಒಳಗಡೆ ಬಂದ ತಕ್ಷಣ ನೋಡಿ ಏನು ಸಖತ್ತಾಗಿದೆ ಗುರು. ಆಮೇಲೆ ಫಸ್ಟು ಎಲ್ಲ ವಿಡಿಯೋ ಮಾಡ್ಕೊಬಿಡೋಣ. ನೋಡಿ, ನಮ್ಮ ಹುಡುಗ ಪಾಸ್ ಕೊಡ್ತಾನೆ. ಗುರು ನೋಡಿದ್ರಲ್ಲ, ಒಳಗಡೆ ದೇವಸ್ಥಾನ ಫುಲ್ ಸೈಲೆಂಟಾಗಿ ಚೆನ್ನಾಗೇ ಇದೆ. ಬಟ್ ಒಳಗಡೆ ಲಾಗ್ ಮಾಡೋಂಗಿಲ್ಲ, ಮಾತಾಡೋಂಗಿಲ್ಲ, ಎಲ್ಲ ಜ್ಞಾನ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಜಾಸ್ತಿ ಡಿಸ್ಟರ್ಬ್ ಬೇಡ ಅಂದ್ಬಿಟ್ಟು ಹೊರಗಡೆ ಬಂದು ಲಾಗ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಬ್ರೋ, ಒಂದ್ಸಲ ವಿಸಿಟ್ ಮಾಡಿ. ಇನ್ನೂ ಏನೇನಿದೆ ನೋಡೋಣ, ಮುಂದೆ ಬನ್ನಿ. ಓಕೆ ವಿವರ್ಸ್, ಈಗ ದೇವಸ್ಥಾನನ ನೋಡಾಯಿತು. ಹಾಗೆ ಹೊರಗಡೆ ಬಂದರೆ ನೋಡಿ, ಅಲ್ಲಿ ದೂರದಲ್ಲಿ ಹುಡುಗರೆಲ್ಲ ಮಧ್ಯಾಹ್ನದ ಊಟ ಮಾಡ್ತಾವ್ರೆ. ನಾವಿನ್ನ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಮಗ, ಟಿಫನ್ ಮಾಡಿಲ್ಲ. ನಮ್ಮ ಹುಡುಗ ಒಳಗಡೆ ಬೌದ್ಧದ ಮುಂದೆ ಫುಲ್ ಸ್ಟ್ಯಾಚ್ಯೂ ಅವನೇ ಜ್ಞಾನ ಮಾಡೋಕ್ಕೆ. ಇನ್ನು ಏನೇನಿದೆ ನೋಡೋಣ ಬರಪ್ಪ.
ದೇವಸ್ಥಾನ ನೋಡ್ಕೊಂಡು ಹಾಗೆ ಸ್ವಲ್ಪ ಈ ಕಡೆ ಬಂದ್ರೆ ಈಗ ತಾನೇ ನಿರ್ಮಾಣ ಹಂತದಲ್ಲಿರುವಂತಹ ಬುದ್ಧನ ಸ್ಟ್ಯಾಚ್ಯೂ ನೋಡಿ ದೊಡ್ಡದಾಗಿ ಇದೇ ಕಾಣಿಸ್ತಾ ಇತ್ತು. ಅಲ್ಲಿಂದ ದೇವಸ್ಥಾನದಿಂದ ಈ ಕಡೆ ಡೈರೆಕ್ಟ್ ಕಾಣಿಸುತ್ತೆ, ಆದ್ರೆ ಇಲ್ಲಿ ಮ್ಯಾಪ್ ಇಲ್ಲ, ಎಲ್ಲೆಲ್ಲಿ ಏನೇನಿದೆ ಅಂತ ನಮ್ಗಂತೂ ಗೊತ್ತಾಗಲ್ಲ. ನೋಡಿ ಸುತ್ತ ಈ ರೀತಿ ಇದೆ ಗುರು. ನಾವು ಬಳಸ್ಕೊಂಡ್ ಬಂದು ಆ ಕಡೆಯಿಂದ, ಆದ್ರೆ ಇಲ್ಲೇ ಸಿಗುತ್ತೆ ನೋಡಿ. ಇದೇ ಬುದ್ಧನ ಇನ್ನ ಅಪೂರ್ಣವಾಗಿದೆ, ಪೂರ್ಣ ಆಗೋಕ್ಕೆ ಇನ್ನೊಂದು ವರ್ಷ ಬೇಕೇನೋ. ದಟ್ಟ ಕಾಡಲ್ಲಿ ಇಡೀ ಕಾಡೇ ಫುಲ್ಲು ಇದೈತೆ. ಇಲ್ಲಿರೋರೆಲ್ಲ ಇದೇ ಥರದವರು ಟಿಬೆಟಿಯನ್ಸೆ. ಚೆನ್ನಾಗಿದೆ, ಬನ್ನಿ ಒಂದ್ಸಲಿ ಇಲ್ಲಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಒಂದ್ಸಲಿ ಟ್ರಿಪ್ ಬರ್ಬೋದು, ಬಂದು ಎಲ್ಲ ನೋಡಿದ್ರೆ ಇದಾಗಿದೆ. ಎಲ್ಲ ರೀತಿಯ ಮನ್ಸಿಗೆ ನೆಮ್ಮದಿ ಅಂತ ಇರುತ್ತೆ. ಅದ್ರ ಜೊತೆಗೆ ಟಿಬೆಟಿನ ಊಟ ಕೂಡ ಇಲ್ಲಿ ಸಿಗುತ್ತೆ. ಬನ್ನಿ ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.